ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಸಂಕಲ್ಪ ಯಾತ್ರೆ ಮನೆ ಮನೆಗೂ ರೈತರಿಗೆ ಬೀಜೋಪಚಾರ ಮಾಡೋದು ಹೇಗೆ, ಮಣ್ಣಿನ ಪರೀಕ್ಷೆ ಮಾಡೋದು ಹೇಗೆ, ರೋಗ ರುಜಿನಗಳನ್ನು ತಡೆಗಟ್ಟೋದು ಹೇಗೆ, ಬರುವ ಕ್ರಿಮಿಕೀಟಗಳನ್ನು ನಾಶಪಡಿಸೋದು ಹೇಗೆ ಅಂತೇಳಿ ಮಾಹಿತಿ ನೀಡಲಿಕ್ಕೆ ಬಂದಿದ್ದಾರೆ. ದಯವಿಟ್ಟು ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಮಣ್ಣಿನ ಪರೀಕ್ಷೆ ಹೇಗೆ ಮಾಡಬೇಕು ಅಂತ ಹೇಳಿಬಿಟ್ಟು ತೋರಿಸ್ಕೊಟ್ರು. ಈ ರೀತಿ 1 ಅಡಿ ಆಳದಲ್ಲಿ ಗುಂಡಿ ತೆಗಿಬೇಕು, 8ರಿಂದ 10 ತೆಗಿಬೇಕು, ಅದನ್ನು ಹೆಂಗೆ ವಿಂಗಡಣೆ ಮಾಡಬೇಕು, ಅದನ್ನು ಏ ರೀತಿ ಪರೀಕ್ಷೆ ಮಾಡಿಸ್ಬೇಕು ಅನ್ನುವ ಮಾಹಿತಿಯನ್ನು ವಿವರವಾಗಿ ಕೊಟ್ಟಿದ್ದಾರೆ. ಜಮೀನಿದೆ, ಆ ಜಮೀನಿನಲ್ಲಿ ಯಾವ ರೀತಿ ನೈಸರ್ಗಿಕ ಕೃಷಿಯನ್ನಾಗಿರ್ಬೋದು, ನೈಸರ್ಗಿಕ ಕೃಷಿಯನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ರೈತರಿಗೆ ಈಗ ಮನವರಿಕೆ ಆಗಲಿ ಅಂತ ಈ ಒಂದು ಮಾಧ್ಯಮದ ಮುಖಾಂತರ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ರಾಸಾಯನಿಕ ಬಳಸೋದ್ರಿಂದ ನಮ್ಮ ಇಲ್ಲಿ ತುಂಬ ಅಡಿಕೆ ಕೃಷಿ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ ರೋಗ ಬಾಧೆಗಳು ತುಂಬ ಆಗ್ತಾಯಿದ್ದಾವೆ. ಅದಕ್ಕೆ ಈ ಒಂದು ಕೃಷಿ ಅಭಿಯಾನ ಭಾಳ ಪ್ರತಿ ಹಳ್ಳಿಗಳಲ್ಲೂ ಮಾಡಿದರೆ ಒಳ್ಳೆಯದು. ಇವತ್ತು ನಮ್ಮ ಪಂಚಾಯಿತಿಯಲ್ಲಿ ಕೃಷಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಇದು ಕೇಂದ್ರ ಸರ್ಕಾರದಿಂದ ಬಂದಿರೋವಂತಹದ್ದು. ಇದು ಹಳ್ಳಿಗೂ ಹೋಗಿ ಮಾಡ್ತಿರೋವಂಥದ್ದು. ಹಾಗೆ ಎಲ್ಲರೂ ಈ ವಿಜ್ಞಾನಿಗಳು ಸಹ ಬಂದಿದ್ದಾರೆ. ನಿಮ್ದು ಏನೇ ತೊಂದರೆ ಇದ್ದರೂ ಅಡಿಕೆ ಸಲಹೆಯನ್ನು ಕೊಡಲು ಇವರು ರೈತರಿಗೆ ಅನುಕೂಲ ಆಗುತ್ತೆ. ಸಲಹೆ ಸೂಚನೆಗಳು ಕೇಳಿದ್ರು ಸಹ ಅವ್ರು ಹೇಳ್ತಾರೆ ಅಂತ ರೈತರಿಗೆ ಬಹಳ ಇದು ಒಳ್ಳೆಯದು. ಈಗ ಅಡಿಕೆ ಮರಗಳು ಏನೇ ಒಂದಿದು ರೋಗಗಳು ಬಂದರೂ ಸಹ ಅವರೆಲ್ಲ ವಿಜ್ಞಾನಿಗಳು ಪರಿಹಾರ ಹೇಳ್ತಾರೆ. ಹೋಗಿಲ್ಲ 2 ವರ್ಷದಿಂದ. ಆಮೇಲೆ ಅದಕ್ಕೆ ಒಂದು ಸನ್ನಂಪು ಅಂತ ಹೇಳ್ತೀವಿ, ಸನ್ನಂಪು ಅಂದರೆ ಸೆಣಬು, ಅದು ಒಂದು ಹಾಕಿ 2 ವರ್ಷದಿಂದ ಹಾಕ್ತಾ ಇದ್ದೀನಿ. ಮರಗಳು ತುಂಬ ಒಳ್ಳೆಯ ಬೆಳವಣಿಗೆ ಆಗಿವೆ, ಒಳ್ಳೆಯ ಈಲ್ಡು ಬಂದಿದೆ. ಅದರಿಂದ ಇವರೊಂದು ಗೈಡ್ಲೈನ್ಸಿನಿಂದ ತುಂಬ ಖುಷಿಯಾಗಿದೆ. ಕಲ್ಚರ್ಸ್ ಮೇಂಟೈನ್ ಮಾಡಿ ಇದು ಯಾತ್ರ ಕಲ್ಚರ್ಸ್ ಅಂದ್ರೆ ಮಿತ್ರ ಕೀಡ ಅಂತೀವಿ ನಾವು. ಮಿತ್ರ ಕೀಡ ಅಂದ್ರೆ ನಮ್ಮ ಕ್ರಾಪ್ಗೆ ಡ್ಯಾಮೇಜ್ ಮಾಡಿದ ಹುಳುಗಳನ್ನೇ ತಿನ್ನೋಕ್ಕೆ ಇನ್ನೊಂದು ಹುಳ ಇದೆ, ಅದನ್ನ ನಾವು ಮಿತ್ರ ಕೀಡ ಅಂತೀವಿ. ಅದನ್ನು ರಿಲೀಸ್ ಮಾಡಿ ಆ ಡ್ಯಾಮೇಜ್ ಮಾಡಿದ ಹುಳುಗಳನ್ನ ಹೆಂಗೆ ಕಂಟ್ರೋಲ್ ಮಾಡೋ ಬಗ್ಗೆ ರಿಸರ್ಚ್ ಮಾಡ್ತಾ ಇದೀವಿ. ಈ 131 ಲೈವ್ ಇನ್ಸೆಕ್ಟ್ಸ್ ನಮ್ಮ ಸಮಸ್ಯೆಯಲ್ಲಿ ಮಲ್ಟಿಪ್ಲೈ ಮಾಡಿ ರೈತರಿಗೆ ಆಲ್ ಓವರ್ ಇಂಡಿಯಾ ಸಪ್ಲೈ ಮಾಡ್ತಾ ಇದ್ದೀವಿ. ಈಗ ಮೆಥಡ್ ಡೆಮಾನ್ಸ್ಟ್ರೇಷನ್ಸ್ ಆಗಿರ್ಬೋದು, ಜೊತೆಗೆ ಬೀಜೋಪಚಾರ ಯಾವ ರೀತಿ ಮಾಡಬೇಕು, ಮತ್ತು ಮಾಗಿ ಉಳುಮೆ ಮಾಡುವಂಥದ್ದಾಗಿರ್ಬೋದು, ಹಸಿರೆಲೆ ಗೊಬ್ಬರಗಳನ್ನು ಬಳಕೆ ವಿಧಾನ ಆಗಿರ್ಬೋದು, ಮಣ್ಣು ಪರೀಕ್ಷೆ ವಿಧಾನ ಆಗಿರ್ಬೋದು, ಅದೇ ರೀತಿ ಜೈವಿಕ ನಿಯಂತ್ರಣದಿಂದ ಕೀಟಗಳು ಮತ್ತು ರೋಗಗಳ ನಿಯಂತ್ರಣೆ ಆಗಿರ್ಬೋದು, ಮತ್ತು ಸ್ಥಳದಲ್ಲೇ ರೈತರ ಹೊಲಗಳಿಗೆ ಅಥವಾ ತೋಟಗಳಿಗೆ ಭೇಟಿ ಮಾಡಿ ಅಲ್ಲಿ ಸಮಸ್ಯಾತ್ಮಕ ಬೆಳೆಗಳಿಗೆ ನಾವು ಅಲ್ಲೇ ಪರಿಹಾರವನ್ನು ಕೊಡೋದಾಗಿರ್ಬೋದು, ಈ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಅವಾರ್ಡ್ ಕೂಡ ಕೊಡಿಸೋ ಕೆಲಸ ಮಾಡ್ತೀವಿ. ಸೊ ಇದು ನಮ್ಮ ಕಡೆಯಿಂದ ನಮ್ಮ ಮುಖ್ಯಸ್ಥರು ಹೇಳಿದಂಗೆ ನಿರಂತರ ಒಂದು ಏನು ಗಿಡ ಇದೆ ಆ ಗಿಡದ ಒಂದು ವಿಶೇಷ ಗುಣಗಳನ್ನೆಲ್ಲ ಹೇಳಿದ್ರು, ಸಿದ್ದು ಬಗ್ಗೆ ಹೇಳಿದ್ರು, ಶಂಕರ ಬಗ್ಗೆ ಹೇಳಿದ್ರು. ರೈತರ ಗಿಡ ಗುರುತಿಸಿರೋದ್ರಿಂದ ಅದರಲ್ಲಿ ಬೆಳೆದಂತ ಗಿಡಗಳ ಸಸಿನ ನಿಮ್ಗೆ 70 ಭಾಗ ನಿಮಗೆ 30 ಭಾಗ ನಮ್ಮ ಸಂಸ್ಥೆಗೆ ಈ ತರ ಎಲ್ಲ ಮಾಡಿಕೊಡೋದು ಅವಕಾಶ ಇದೆ. ಅದು 3 ಕೆಜಿ ಬ್ಯಾಗ್ 2550 ರೂಪಾಯಿಗೆ ರೈತರು ಹೊತ್ತಿಗೆ ಆಗುತ್ತೆ. ಅದಕ್ಕೆ ಆಧಾರ್ ಕಾರ್ಡ್ ಮತ್ತೆ ಬಾಡಿ ಕಂಪಲ್ಸರಿ ತನ್ನಿ. ಆಮೇಲೆ ರಾಗಿ ಇದರಲ್ಲಿ MR6 ತಳಿಯಿದೆ, ನಾವು ಸಹಾಯಧನದಲ್ಲಿ ಕೊಟ್ಟಿದ್ದೀವಿ. ಅದಾದ ನಂತರ ತೊಗರಿಲಿ 2 ವೆರೈಟಿ ಇದೆ, ಒಂದು DRG3 ಮತ್ತೆ DRG5 ಅಂತ ಬರುತ್ತೆ. ಅದು ಸಹ ನಿಮಗೆ ಸಬ್ಸಿಡಿ ಸಹಾಯಧನದಲ್ಲಿ ನಮ್ಮ ಕೃಷಿ ಇಲಾಖೆ ಕೊಡವ ಸಂಪರ್ಕ ಕೇಂದ್ರದಲ್ಲಿ ಸಿಗುತ್ತೆ. ನಿಮ್ಮದು ರೈತನ ತುಂಬ ಸ್ಕೀಮ್ಸ್ ಇದೆ ವೆಟನರಿದು, ಅದರಲ್ಲಿ
ಒಂದೆರಡು ಮಾತಾಡಿಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಫಸ್ಟ್ KMF ಸ್ಕೀಮ್ ಇದೆ ಅಂತ ಹೇಳ್ತೀನಿ. ಕರ್ನಾಟಕ ಮಿಲ್ಕ್ ಫೆಡರೇಷನ್ ಒಂದು ತುಂಬ ಸ್ಕೀಮ್ಸ್ ಇದೆ ರೈತರದ್ದು. ಫಸ್ಟು ನೀವು KMF ಒಂದು ಹಾಲು ಕೊಡ್ತೀವಿ, ಇಲ್ಲ ಬೇರೆ ಕಡೆ ಹಾಲು ಕೊಡ್ತೀವಿ, ಯಾವುದೇ ಪರವಾಗಿಲ್ಲ. ಫೀಡ್ ತಗೊಳ್ತೀರನ್ನ ಒಂದು ಬ್ಯಾಗ್ ಫೀಡನ್ನು 50 ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ಕೃಷಿ ಸಂಬಂಧಿತ ಇಲಾಖೆಗಳಲ್ಲಿ ಸಾಧ್ಯವಾಗಿದೆ. ಅದು ಕಾರ್ಯಕ್ರಮಕ್ಕೆ ಭಾಗವಹಿಸುವ ನಮ್ಮ ದೇಶದ ವಿವಿಧ ನಮ್ಮ ದೇಶದಾದ್ಯಂತ ವಿವಿಧ ರಾಜ್ಯಗಳಲ್ಲಿ ಟ್ರಿಪ್ಸ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ಈಗ ನೋಡಿ, ಟ್ರಿಪ್ಸ್ ಲೈಫ್ ಸೈಕಲ್ 7 ದಿವಸ 8 ದಿವಸಕ್ಕೆ ಇಂಪ್ರೂವ್ ಮಾಡುತ್ತೆ. ಹಳ್ಳಿಯಲ್ಲಿದ್ದು ರೈತರ ಜೊತೆಗೆ ಅನ್ಯೋನ್ಯವಾದ ಒಂದು ಬಾಂಧವ್ಯವನ್ನು ಇಟ್ಕೊಂಡು ರೈತರಿಗೆ ಆಗುವಂಥ ತೊಂದರೆಗಳಿಗೆ ಪರಿಹಾರ ನಮ್ಮಿಂದ ಆಗಿಲ್ಲ ಅಂದರೂ ನಮ್ಮದೇ ಆದ ಟೀಚರ್ಸ್ ಇರ್ತಾರೆ, ತಮ್ಮದೇ ಆದ ಒಂದು ಕೋರ್ಸ್ಗಳಲ್ಲಿ ಒಂದು ಟೀಚರ್ಸ್ ಇರ್ತಾರೆ. ಆ ಟೀಚರ್ಸು ವಾರದಲ್ಲಿ ನಮ್ಮ ವಿಲೇಜ್ ಸ್ಟೇಗೆ ಹಳ್ಳಿಗೆ ಈ ರೈತರಿಗೆ ಬಂದು ಅವ್ರಿಗೆ ಏನು ತೊಂದರೆ ಆಗುತ್ತಿದೆ ಅಂತ ಹೇಳಿಬಿಟ್ಟು ಅವ್ರಿಗೆ ಏನಾದರೂ ನಮ್ಮಿಂದ ಆಗಿಲ್ಲ ಅಂದ್ರೆ ನಮ್ಮ ಟೀಚರ್ಸ್ ಹೆಲ್ಪ್ ಮಾಡ್ತಾರೆ. ಯೂಸ್ ಮಾಡ್ತಿದ್ದಾರೆ ಇವಾಗ ಪ್ರೆಸೆಂಟಾಗಿ ಜಾಸ್ತಿ ನಾವು ನೋಡಿರೋ ಪ್ರಕಾರ ಅಂದರೆ ಕೆಮಿಕಲ್ಸ್ ಯೂಸ್ ಮಾಡೋದು ಈ ಹಳ್ಳಿಯಲ್ಲಿ. ನಾವು ಈ ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತೈತೆ ದಿನದಿಂದ ದಿನಕ್ಕೆ. ಅದಕ್ಕೋಸ್ಕರ ನಾವು ಅವರಿಗೆ ಏನು ಜಾಸ್ತಿ ಇದ್ರ ಬಗ್ಗೆ ನಾಲೆಡ್ಜ್ ಮೂಡಿಸ್ಬೇಕು ಅಂತ ಅಂದರೆ ನಾವು ಜೈವಿಕ ಮತ್ತು ರಸಗೊಬ್ಬರಗಳನ್ನು ನಾವು ಅವರಿಗೆ ಯೂಸ್ ಮಾಡೋಕ್ಕೆ ನಾವು ಅಡಾಪ್ಟ್ ಮಾಡಿದ್ದಾರೆ. ಅದರಿಂದ ನಮ್ಗೆ ಇಳುವರಿನೂ ಜಾಸ್ತಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.